2025 UPSC ರಿಸಲ್ಟ್ಸ್ ಅನೌನ್ಸ್ ಆಯಿತು. ಸೊ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳ ಪೈಕಿ ನೀವು 22 ಜನರಿಗೆ ಗೈಡ್ ಮಾಡಿದ್ರಿ. ಅದರಲ್ಲಿ 9 ಮೆಂಬರ್ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಇಡೀ ಇಂಡಿಯಾಗೆ 4th ರ್ಯಾಂಕ್ ಬಂದಿರುವಂತಹ ಕರಣ್ ಕುಮಾರ್ ಸಿಂಗ್ ಕೂಡ ಗೈಡೆನ್ಸ್ ತಗೊಂಡಿರೋರು. ಸೊ ಏನು ಹೇಳ್ತೀರಿ ಸರ್, ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಗೈಡ್ ಮಾಡೋದಕ್ಕೆ? UPSC ನಲ್ಲಿ ಇಂಟರ್ವ್ಯೂ ಬೋರ್ಡ್ ಏನಿದೆ ಆ ಬೋರ್ಡ್ ಸದಸ್ಯ ಆಗಿದ್ದೆ. ಮೊದಲು ಸದಸ್ಯ ಆಗಿದ್ದು 2012ರಲ್ಲಿ. ನಾನು IPS ಇಂದ ರಿಟೈರ್ ಆದ ಮೇಲೆ UPSC ಅವರು ಕರೆದರು, ಈ ರೀತಿ ಸಿವಿಲ್ ಸರ್ವಿಸಸ್ಗೆ ನೀವು ಇಂಟರ್ವ್ಯೂ ಮಾಡ್ತೀರಾ ಅಂತ. ಎಸ್ ಅಂತ ಹೋದೆ. 2012ರಿಂದ 2018ರವರೆಗೆ ನಿರಂತರವಾಗಿ 6 ವರ್ಷ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನೇಷನ್, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎಕ್ಸಾಮಿನೇಷನ್, ಹೀಗೆ ವಿವಿಧ ಪರೀಕ್ಷೆಗಳಿಗೆ 6 ವರ್ಷಗಳ ಕಾಲ ನಾನು ಇಂಟರ್ವ್ಯೂ ಬೋರ್ಡ್ನಲ್ಲಿ ಸದಸ್ಯ ಆಗಿದ್ದೆ. ಆ ನಂತರ ಏನಾಯ್ತಂದರೆ UPSC ಕಾಯ್ದೆ ಪ್ರಕಾರ 65 ವರ್ಷ ವಯಸ್ಸಿನ ನಂತರ ಮೆಂಬರ್ ಆಗೋ ಹಾಗಿಲ್ಲ. ಹಾಗಾಗಿ ನಾನು ಅಲ್ಲಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಗ ನನಗೊಂದು ಮನಸ್ಸಲ್ಲಿ ಒಂದು ಬಂತು, ನನಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಇಂಟರ್ವ್ಯೂ ಮಾಡಿ. ಮತ್ತು ಅದಲ್ಲದೆ ಏನಾಯಿತು ಅಂದರೆ ನಾನು ಕರ್ನಾಟಕ PSI ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಅದು ಸುಮಾರು 3 ವರ್ಷಗಳ ಕಾಲ ನಾನು ಅದರದ್ದು ಚೇರ್ಮನ್ ಆಗಿದ್ದೆ. ನನ್ನ ಕಾಲದಲ್ಲಿ ನಾನು ಸುಮಾರು 15,000 ಅಭ್ಯರ್ಥಿಗಳ ಇಂಟರ್ವ್ಯೂ ಮಾಡಿದ್ದೀನಿ ಕರ್ನಾಟಕ ಪೊಲೀಸ್ಗೆ. ಅದಲ್ಲದೆ ನಾನು MS ರಾಮಯ್ಯ ಗುಂಪಿನ ಗ್ರೂಪ್ ಅಲ್ಲಿಗೆ CEO ಆಗಿದ್ದೆ. ಅಲ್ಲೊಂದು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ದೀನಿ. ಹಾಗಾಗಿ ನಾನು ಖಾಸಗಿ ನೌಕರಿ ಆಗಲಿ, PSI ಆಗಲಿ, KPSC ಬೋರ್ಡಲ್ಲೂ ನಾನಿದ್ದೆ. ಹೀಗಾಗಿ ಇಷ್ಟೊಂದು ಇಂಟರ್ವ್ಯೂ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಈ ಎಕ್ಸ್ಪೀರಿಯನ್ಸನ್ನು ನಮ್ಮ ವಿದ್ಯಾರ್ಥಿಗಳು ಯಾರಿಗೆ ನನ್ನ ಸಹಾಯ ಬೇಕೋ ಅವರಿಗೆ ನಾನು ಒಂದು ಗೈಡ್ ಮಾಡಿದ್ರೆ ಅವರ ಜೀವನ ಒಂದು ಸುಗಮ ಆಗ್ತದೆ, ಅವ್ರಿಗೊಂದೇನಾದ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿ 2018ರಿಂದ ನಾನು ಪ್ರಾರಂಭ ಮಾಡಿದೆ. ಯಾರು ನನ್ನ ಸೇವೆ ಅಪೇಕ್ಷಿಸ್ತಾರೋ ಅವರಿಗೆ ಕೊಡೋಕ್ಕೆ. ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಒಂದೇನು ತೀರ್ಮಾನ ಮಾಡಿದ್ದೆ ಅಂದರೆ ನಾನು ಯಾವ ರೀತಿಯಾದ ಪ್ರತಿಫಲ ಅಪೇಕ್ಷೆ ಮಾಡಲ್ಲ ಅವರಿಂದ. ಯಾರೂ ನನಗೇನು ದುಡ್ಡು ಕೊಡಬೇಕಾದಿಲ್ಲ, ಏನೂ ಕೊಡಬೇಕಾದಿಲ್ಲ. ಆದರೆ ಅವರು ಕಲಿಯೋದ್ರಲ್ಲಿ ಒಂದು ಉತ್ಸಾಹ ತೋರಿಸ್ಬೇಕು, ಇಂಟ್ರೆಸ್ಟ್ ಇಟ್ಟು ಕಲಿಬೇಕು. ಈಗ ನೋಡಿ, ಇಂಟರ್ವ್ಯೂನಲ್ಲಿ ಅವರು ಸೆಲೆಕ್ಟ್ ಆಗಿ ಸರ್ಕಾರಿ ನೌಕರಿಗೆ ಸೇರಿ ಅಧಿಕಾರಿಗಳಾದರೆ ಬಹಳ ಖುಷಿ ಆಗುತ್ತೆ. ನಿಮ್ಮ ಹಾಗೆ ಒಬ್ಬ ತರುಣಿ ನಾನು ಗೈಡ್ ಮಾಡಿದೆ. ನಾನು ಮೊನ್ನೆ ಅಸ್ಸಾಂಗೆ ಹೋಗಿದ್ದೆ ಹೋದ ವರ್ಷ. ಆಕೆ ಅಸ್ಸಾಂನಲ್ಲಿ IPS ಅಧಿಕಾರಿಯಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಬಂದು, ಸರ್ ನಾನು ನಿಮ್ಮಿಂದ ತರಬೇತಿ ಪಡೆದಿದ್ದೆ ಅಂತ ಹೇಳಿದಾಗ ಬಹಳ ಖುಷಿ ಆಯಿತು. ಆಕೆ ನನಗೆ ನನ್ನ ಪತ್ನಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ಲ, ಊರಿನ ಜಾಗ ಎಲ್ಲ. ಹಾಗಾಗಿ ಇಡೀ ನಮ್ಮ ಭಾರತದಲ್ಲಿ ನನ್ನಿಂದ ಸಿವಿಲ್ ಸರ್ವಿಸಸ್ಗೆ ಇಂಟರ್ವ್ಯೂಗೆ ಮತ್ತು ಇದಕ್ಕೆ ತರಬೇತಿ ಪಡೆದವರು 100 ಜನ ಇದ್ದಾರೆ. ಅಂದರೆ 100 ಜನ ಇಲ್ಲ, ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ಇಲ್ಲಿವರೆಗೂ ಸುಮಾರು 50 ಜನ ನಾನು ತರಬೇತಿ ಕೊಟ್ಟಂಥವರು ಬೇರೆ ಬೇರೆ ಜಾಗಗಳಿದ್ದಾರೆ. ಇವನ್ ನಮ್ಮ ಜಿಲ್ಲೆ, ನಾನು ಹಾವೇರಿ ಜಿಲ್ಲೆಯವಳು, ಹಾವೇರಿ ಜಿಲ್ಲೆಯ SP ಕೂಡ ಯಶೋಧ ಅವರು ನಿಮ್ಮಿಂದ ಗೈಡೆನ್ಸ್ ತಗೊಂಡಿರೋ. ಹೌದು ಹೌದು ಹೌದು, ತುಂಬ ಜನ ಈ ರೀತಿ ತಗೊಂಡಿದ್ದಾರೆ. ಆಗ ನನಗೊಂಥರ ಖುಷಿ ಆಗುತ್ತೆ. ಈಗ ಯಾರಾದರೂ ಒಬ್ರಿಗೆ ಮಾರ್ಗದರ್ಶನ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದೇನು ಲಕ್ಷ ವರಹ ಕೊಡೋಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೋಸ್ಕರ ಪುಸ್ತಕ ಬರೆದಿದ್ದೀನಿ. ನನಗೆ ಹೆಂಗೆ ಅಂದರೆ ಹೆಸರು ಸ್ಲೋಲಿ ಜನ ಎಲ್ಲ ಹೇಳ್ತಾ ಹೋಗ್ತಾರೆ, ಅವರವರ ಸೋಷಿಯಲ್ ಮೀಡಿಯಾ ಮೂಲಕ ನನ್ನ ಬಗ್ಗೆ ಮಾತಾಡ್ತಾರೆ, ನನ್ನ ಫೋನ್ ನಂಬರ್ ಶೇರ್ ಮಾಡ್ತಾರೆ. ತುಂಬ ಜನ ಏನು ಮಾಡ್ತಾರೆ, ಈಗ ಉದಾಹರಣೆಗೆ ನಿನ್ನೆ ದಿವಸ ನಮ್ಮ ಫಾರೆಸ್ಟ್ ಸರ್ವಿಸ್ ರಿಸಲ್ಟ್ ಬಂತು. ಈ ರಿಸಲ್ಟಲ್ಲಿ ನಮ್ಮ ಕರ್ನಾಟಕದವ್ರಿಗಿಂತ ಹೆಚ್ಚಿಗೆ ಹೊರಗಡೆ ರಾಜ್ಯದವ್ರು ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವರೆಲ್ಲ ನನಗೆ ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಮೂಲಕ ನನ್ನ ಹತ್ರ ತರಬೇತಿ ಪಡಿತಾರೆ. ಅವರಿಗೆ ನಾನು ಮಾಕ್ ಇಂಟರ್ವ್ಯೂ ಅಂತ ಕರೀತಾರೆ, ಒನ್ ಆನ್ ಒನ್ ಇಂಟರ್ವ್ಯೂ ಅಂತ. ಈ ರೀತಿ ಇಂಟರ್ವ್ಯೂ ಮಾಡ್ತೀನಿ, ಪ್ರಶ್ನೆಗಳು ಕೇಳ್ತೀನಿ. ಈ ರೀತಿ ಪ್ರಶ್ನೆಗಳು ಬರುತ್ತೆ ನಿಮಗೆ ನಿಮ್ಮ ಸಂದರ್ಶನದಲ್ಲಿ, ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಗೈಡ್ ಮಾಡ್ತೀನಿ. ತುಂಬ ಜನ ನನ್ನ ಗೈಡೆನ್ಸಿಂದ ಸೆಲೆಕ್ಟ್ ಆಗಿದ್ದಾರೆ. ಈಗ ಇತ್ತೀಚೆಗೆ ಮೊನ್ನೆ ರಿಸಲ್ಟ್ ಹೇಳಿದ್ನಲ್ಲ, ಆ ರಿಸಲ್ಟಲ್ಲಿ ಏನಾಗಿತ್ತು ಅಂದರೆ ಇಬ್ಬರು ಹೋದ ವರ್ಷ 2025ರಲ್ಲಿ ಅವ್ರಿಗೆ ಗೈಡ್ ಮಾಡಿದ್ದು, 25ರಲ್ಲಿ ಪಾಪ ಅವ್ರಿಗೆ ಆಗಿರಲಿಲ್ಲ, ಈಗಾಯಿತು. ಇನ್ನು ಕೆಲವರು ನಾನು ಫಾರೆಸ್ಟ್ ಸರ್ವಿಸ್ ಮಾಡಿರ್ತೀನಿ, IAS ಆಗಿರ್ತಾರೆ, ಕೆಲವರು IAS ಮತ್ತು
ಫಾರೆಸ್ಟ್ ಸರ್ವಿಸ್ ಎರಡಕ್ಕೂ ಆಗಿರ್ತಾರೆ. ಹೀಗೆ ಆ ಇಂಟರ್ವ್ಯೂನಲ್ಲಿ ಪಾಸ್ ಆಗೋದು ಅದಕ್ಕೊಂದು ಟೆಕ್ನಿಕ್, ಇಂಟರ್ವ್ಯೂನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳ್ಳೋದಕ್ಕೆ ಒಂದು ಟೆಕ್ನಿಕ್ ಇದೆ. ಪ್ರತಿಯೊಬ್ಬರು ಒಂದು ಹೇಳ್ತೀನಿ, ಯಾರು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ ಅವರಷ್ಟೂ ಜನ ಬುದ್ಧಿವಂತರು. ಅವರು ಬುದ್ಧಿವಂತರಾಗಿ ಅವ್ರಿಗೆ ಇಂಟರ್ವ್ಯೂಗೆ ಹೋದಾಗ ನರ್ವಸ್ನೆಸ್ ಬಂದ್ಬಿಡುತ್ತೆ. ಆ ನರ್ವಸ್ನೆಸ್ ಹೋಗಲಾಡಿಸ್ಕೋಬೇಕು. ಮತ್ತು ಕಮ್ಯುನಿಕೇಶನ್ ಏನಿದೆ, ಸಂವಹನ ಏನಿದೆ, ಆ ಸಂವಹನದಲ್ಲಿ ಅವರು ಚೆನ್ನಾಗಿ ಸಂವಹನ ಮಾಡೋಕ್ಕೆ ಆದರೆ ಆಗ ಅವರಿಗೆ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ. ತುಂಬ ಜನ ಏನಾಗುತ್ತೆ ಅಂದರೆ ಪ್ರಶ್ನೆ ಕೇಳ್ತೀವಿ, ಪ್ರಶ್ನೆ ಕೇಳಿದಾಗ ಅವರಿಗೆ ಗಾಬರಿ ಆಗಿಬಿಡ್ತಾರೆ. ಒಂದೇ ಸಲ 5-6 ಜನ ಹಿರಿಯರು ನೋಡ್ತಾರೆ. ನೋಡಿದ ತಕ್ಷಣ ಎಷ್ಟೋ ಜನ ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಬಂದಿರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅಷ್ಟು ಜನದ ಜೊತೆ ಇಂಟರ್ವ್ಯೂ ಮಾಡೋದು ಅಂದರೆ ಹೇಗಪ್ಪ, ನನಗೆ ಆಗಿದೆ, ನಾನು ಬರೆದಿದ್ದೀನಿ ನನ್ನ ಪುಸ್ತಕದಲ್ಲಿ. ಆ ಹೆದರಿಕೆ ನಾವು ಹೋಗಲಾಡಿಸಿಕೊಂಡ್ರೆ ಯಾರು ಬೇಕಾದರೂ ಆಗ್ಬೋದು, ಕಷ್ಟ ಇಲ್ಲ. ಜನ ನಾವು ತುಂಬ ಅಯ್ಯೋ ಇದು ತುಂಬಾ ದೊಡ್ಡ ಕಷ್ಟ ಆಗೋದೇ ಇಲ್ಲ ಅಂತ ಹೆದರ್ಕೋತೀವಿ. ಆ ಹೆದರಿಕೆ ಹೋಗಲಾಡಿಸ್ಕೊಂಡ್ರೆ ಧೈರ್ಯ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಬಂದರೆ ಇಂಟರ್ವ್ಯೂನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆ, ಹಾಗಾದ್ರೆ ನಾನು ಡಿ.ವಿ. ಗುಂಡಪ್ಪ ಸಾಹಿತ್ಯ ಪ್ರೇಮಿಗಳಿಗೆ ನಿಮ್ಗೂ ಕೂಡ ಅವರು ತುಂಬಾನೇ ಅಚ್ಚುಮೆಚ್ಚು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಯಾರೆಲ್ಲ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿರ್ತಾರೋ ಅವ್ರಿಗೆ ನೀವು ಡಿ.ವಿ.ಜಿ ಇದ್ದಂಗೆ ಅಂತಂದೆ, ತಪ್ಪು ಹೇಳಿಲ್ಲ ಅನ್ಸುತ್ತೆ. ಇಲ್ಲ, ನನಗೆ ತುಂಬಾ ಜನ ಡಿ.ವಿ.ಜಿ ಅಂತಾನೆ ಕರೆಯೋದು. ನನಗೆ ಪೊಲೀಸ್ ಇಲಾಖೆಯಿಂದ ಹಿಡಿದು ನನ್ನ ಬಗ್ಗೆ ಯಾರಾದ್ರೂ ಹೇಳ್ಬೇಕಾದ್ರೆ ನನ್ನ ಪೂರ್ತಿ ಹೆಸರು ಹೇಳಲ್ಲ, ಡಿ.ವಿ.ಜಿ ಅಂತ ಹೇಳ್ತಾರೆ. ಡಿ.ವಿ. ಗುಂಡಪ್ಪನವ್ರಿಗೂ ನನಗೂ ಅವರು ತುಂಬಾ ದೊಡ್ಡ ಮಹಾನ್ ಲೇಖಕರು. ಅವ್ರಿಗೂ ನನಗೂ ವ್ಯತ್ಯಾಸ ಬರೋಕ್ಕೆ, ನನಗೆ ಡಾಕ್ಟರ್ ಡಿ.ವಿ.ಜಿ ಅಂತ ಕರೀತಾರೆ, ಕೆಲವರು ಮರಿ ಡಿ.ವಿ.ಜಿ ಅಂತ ಕರೀತಾರೆ. ಆದರೆ ಇದುವರೆಗೂ ನಾನು ಎಲ್ಲ ಕಡೆನೂ ಪರಿಚಯ ಆಗಿರೋದು ಡಾಕ್ಟರ್ ಡಿ.ವಿ.ಜಿ ಅಂತಾನೆ ಎಲ್ಲರೂ ಕರೆಯೋದು. ನಂಗೆ ಸಾಹಿತ್ಯದ ರಂಗದಲ್ಲಾಗಲಿ ಅಥವಾ ಅಧಿಕಾರಿಗಳ ರಂಗದಲ್ಲಾಗಲಿ ಡಾಕ್ಟರ್ ಡಿ.ವಿ.ಜಿ ನೋಡಿದ್ಯಾ, ಅವ್ರು ಬಂದಿದ್ರಾ ಅಂತಾನೆ ಕೇಳ್ತಾರೆ ಹೊರತು ಬೇರೆ. ಹಾಗಾಗಿ ನೀವು ಹೇಳಿದ್ರಲ್ಲಿ, ಇಂಟ್ರೊಡಕ್ಷನ್ ಮಾಡಿದ್ರಲ್ಲಿ ತಪ್ಪಾಗಿಲ್ಲ ಅಂತ ಹೇಳಿ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸರ್. ಹೌದು. ಗುರುಪ್ರಸಾದ್ ಸರ್, ನಾನು ಹೇಳ್ಬಿಡ್ತೀನಿ ಯಾರೆಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ ಬಂದಿದ್ದಾರೆ, ಯಾವ್ಯಾವ ರ್ಯಾಂಕ್ ಬಂದಿದ್ದಾರೆ ಅಂತ. ಕರಣ್ ಕುಮಾರ್ ಸಿಂಗ್ 4th ರ್ಯಾಂಕ್ ಬಂದಿದ್ದಾರೆ UPSC ಅಲ್ಲಿ. ಅಂಚಲ್ ಶರ್ಮಾ 5th ರ್ಯಾಂಕ್ ಬಂದಿದ್ದಾರೆ. ಅನೂಪ್ ರೆಡ್ಡಿ 6th ರ್ಯಾಂಕ್ ಬಂದಿದ್ದಾರೆ. ಪ್ರಿತ್ಯೇಶ್ ರಾಜ್ 79th ರ್ಯಾಂಕ್ ಬಂದಿದ್ದಾರೆ. ರಜತ್ ಕಟಾರಿಯಾ 88th ರ್ಯಾಂಕ್ ಬಂದಿದ್ದಾರೆ. ಹಿಮಾಂಶು ಕುಮಾರ್ 123 ಬಂದಿದ್ದಾರೆ. ಬಾಗಲಿ ಸಂಜಯ್ 114th ರ್ಯಾಂಕ್ ಬಂದಿದ್ದಾರೆ. ಧರ್ಮೇಂದರ್ 99th ರ್ಯಾಂಕ್ ಬಂದಿದ್ದಾರೆ. ಪಿಯೂಷ್ ಚೌಧರಿ 103 ರ್ಯಾಂಕ್ ಬಂದಿದ್ದಾರೆ. ಸರ್, ನೀವು ಇಷ್ಟು ವರ್ಷದಿಂದ ಗೈಡ್ ಮಾಡ್ತಾ ಬರ್ತಿದ್ದೀರಿ, ಯಾವ ವರ್ಷ ಹೈಯೆಸ್ಟ್ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದು? ಹೋದ ವರ್ಷ 2000, ಈ ವರ್ಷ ಬರೀ 9 ಜನ. ಹೋದ ವರ್ಷ 2025ರಲ್ಲಿ 22 ಜನ ಸೆಲೆಕ್ಟ್ ಆಗಿದ್ದು, 22 ಜನ, ಅದು ಹೈಯೆಸ್ಟ್. ಆದ್ರೆ ಈ ವರ್ಷ ಅಂದ್ರೆ ಮೊನ್ನೆ ನೀವು 9 ಜನ ಹೆಸರು ಹೇಳಿದ್ರಲ್ಲ, ಆ 9 ಜನದ ಗುಂಪಲ್ಲಿ ನಾನು 22 ಜನಕ್ಕೆ ಗೈಡ್ ಮಾಡಿದೆ. 22 ಜನದ ಒಂದೇ ಒಂದು ಎಲ್ಲರದ್ದು ಕಾಮನ್ ಏನು ಹೇಳಬೇಕು ಅಂದರೆ, ನಾನು ಇಲ್ಲಿವರೆಗೆ ಸುಮಾರು 500 ಅಭ್ಯರ್ಥಿಗಳು ಗೈಡ್ ಮಾಡಿದ್ದೀನಿ. ಆ 500 ಅಭ್ಯರ್ಥಿಗಳಲ್ಲಿ ಈ ವರ್ಷ ಯಾರಿಗೆ ಗೈಡ್ ಮಾಡಿದ 22 ಅಭ್ಯರ್ಥಿಗಳು ಅವ್ರು ಎಲ್ಲರಿಗಿಂತ ಅತ್ಯಂತ ಮೇಧಾವಿಗಳು. ನನಗೆ ಒಂದೊಂದ್ಸಲ ಏನು ಅನಿಸ್ಬಿಡ್ತು ಅಂದರೆ, ಅವರು ನನಗೆ ಇಂಟರ್ವ್ಯೂ ಮಾಡಬೇಕು ಅಂತ ಅನಿಸ್ಬಿಟ್ಟು, ಅಷ್ಟು ಬುದ್ಧಿವಂತರವರು. ಫಾರೆಸ್ಟ್ ಸರ್ವಿಸ್ ಸಾಮಾನ್ಯವಾಗಿ ತುಂಬಾ ಜನ ಏನ್ ತಿಳ್ಕೊತಾರೆ ಅಂದ್ರೆ, ಫಾರೆಸ್ಟ್ ಸರ್ವಿಸ್ ಬೇರೆ ಸರ್ವಿಸ್ಗಿಂತ ಸ್ವಲ್ಪ ಕಡಿಮೆ, IAS IPS ಎಲ್ಲ ಜಾಸ್ತಿ. ಫಾರೆಸ್ಟ್ ಸರ್ವಿಸ್ ಹೋಗೋರು ಅವರ ಬುದ್ಧಿಮತ್ತೆ ಕಡಿಮೆ ಇರುತ್ತೆ ಅಂತ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, IAS ಆಗಲಿ IPS ಆಗಲಿ ಬೇರೆ ಯಾವುದೇ ಸರ್ವಿಸ್ ಆಗಲಿ ಫಾರೆಸ್ಟ್ ಸರ್ವಿಸ್ ಆಗಲಿ ಪ್ರತಿಯೊಂದು ಸರ್ವಿಸ್ಗೆ ಹೋಗೋರು ಈಕ್ವಲಿ ಬುದ್ಧಿವಂತರು, ಬಹಳ ಬುದ್ಧಿವಂತ. ಈಚೀಚೆಗೆ ಸಿವಿಲ್ ಸರ್ವಿಸಸ್ಗೆ ಇಂಟರ್ವ್ಯೂಗೆ ಹೋಗ್ತಿರೋ ಕ್ಯಾಂಡಿಡೇಟ್ ಅವರು ಈವನ್ ಕಾನ್ಸ್ಟೇಬಲ್ ಇಂಟರ್ವ್ಯೂಗೆ ಹೋಗ್ತಾರಲ್ಲ, ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಬರೋರು ಕೂಡ ಅತ್ಯಂತ ಮೇಧಾವಿಗಳು. ಅವರಿಗೆ ಕರೆಂಟ್ ಅಫೇರ್ಸ್ ಏನಿದೆ ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಹಿತಿ ಇದೆ, ರಾಜಕೀಯದ ಬಗ್ಗೆ ಮಾಹಿತಿ ಇದೆ, ಭೂಗೋಳದ ಬಗ್ಗೆ, ಸಾಹಿತ್ಯದ ಬಗ್ಗೆ ಎಲ್ಲ ಚೆನ್ನಾಗಿ ಮಾಹಿತಿ ಇದೆ. ಈ 22 ಜನದ ಬಗ್ಗೆ ಮಾತ್ರ ಹೇಳೋದಾದ್ರೆ, ಇವರಲ್ಲಿ ಬಹಳ ಜನರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಬಹಳ ಜನರು. ಅದರಲ್ಲಿ ನಾನೀಗ 9 ಜನ ಸೆಲೆಕ್ಟ್ ಆದ್ರಲ್ಲ,
ಅವರಲ್ಲಿ 5 ಜನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಓಕೆ IIT. IIT ಗ್ರಾಜ್ಯುಯೇಟ್ಗಳು, ಮತ್ತೆ IIT ಗ್ರಾಜ್ಯುಯೇಟ್ಗಳಾಗಿ ಮತ್ತೆ ಕೆಲವರು MTech ಕೂಡ ಮಾಡ್ಕೊಂಡಿದ್ದಾರೆ. MTech ಮಾಡಿಕೊಂಡು ಈ ಹುದ್ದೆಗೆ ಅವರು ಬಂದಿದ್ದಾರೆ. ಹಾಗಾಗಿ ಅವ್ರು ಯಾವುದೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಯಾರು ಬರಲಿಲ್ಲ ಅಂದರೆ, ನಾನು ಕೆಲವರು ಬಂದೇ ಬರ್ತಾರೆ ಅಂತ ಒಂದು 4 ಜನದ ಹೆಸರು ಬರೆದಿಟ್ಕೊಂಡಿದ್ದೆ, ಆದರೆ 4 ಜನಕ್ಕೆ ಸೆಲೆಕ್ಟ್ ಆಗಿಲ್ಲ. ನನಗೆ ಆಶ್ಚರ್ಯ ಆಯಿತು, ಇವ್ರು ಎಷ್ಟು ಚೆನ್ನಾಗಿ ನನ್ನ ಮುಂದೆ ಆನ್ಸರ್ ಮಾಡಿದ್ರು, ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಯಾಕೆ ಅವ್ರು ಬರಲಿಲ್ಲ ಅಂತ. ಅದೇನಾಗುತ್ತೆ ಅಂದರೆ, ಕೆಲವರು ಆನ್ಸರ್ ರಿಟರ್ನ್ ಎಕ್ಸಾಮ್ ಏನಿರುತ್ತೆ, ರಿಟರ್ನ್ ಎಕ್ಸಾಮಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಇಂಟರ್ವ್ಯೂನಲ್ಲಿ ಎಷ್ಟೇ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡ್ರು ಕೂಡ ಅದು ಸರಿ ಹೋಗಲ್ಲ. ಅವರು ರಿಟರ್ನ್ ಎಕ್ಸಾಮಲ್ಲಿ ತುಂಬ ಮಾರ್ಕ್ಸ್ ತೊಗೊಂಡಿದ್ದು ಇಂಟರ್ವ್ಯೂನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ 1-2 ಮಾರ್ಕ್ಸ್ ಕಡಿಮೆ ಆದರೂ ಕೂಡ ಪಾಸ್ ಆಗ್ತಾರೆ. ಆದರೆ ಬರೀ ಇಂಟರ್ವ್ಯೂನೇ ಡಿಪೆಂಡ್ ಆದರೆ ಅವರು ಆದರೂ ಆಗ್ಬೋದು ಸೆಲೆಕ್ಟು, ಆಗದೇ ಇದ್ರೂ ಆಗ್ಬೋದು.